ದಿನಕರ್ ತೂಗುದೀಪ್ ಅವರು ಹೇಳ್ತಾ ಇದ್ರು, ನಾವು ಇವೆಂಟ್ಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಫಂಕ್ಷನ್ಸ್ಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ನಾನು ದರ್ಶನ್ ಚೆನ್ನಾಗಿಲ್ಲ ಅಂತಲ್ಲ, ನಾನು ದರ್ಶನ್ ಅವರ ಪ್ರೀತಿಯ ತಮ್ಮನೆ, ಬಾಡಿಗೆ ಮನೇಲಿ ಇರ್ಬೋದು, ಆದ್ರೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅಂತ ಅಲ್ಲ, ನಾನು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಅದರ ಜೊತೆಗೆ 7 ವರ್ಷಗಳ ಬಳಿಕ ರಾಯಲ್ ಆಗಿ ರಾಯಲ್ ಸಿನಿಮಾ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು, ಸದ್ದು ಸುದ್ದಿ ಮಾಡ್ತಾ ಇದೆ. ಸೊ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಒಂದಷ್ಟು ಸರ್. ರಾಯಲ್ January 24th ರಿಲೀಸ್ ಆಗ್ತಾ ಇದೆ. ನಿಮ್ಮ ಥ್ರೂ ನಾವು ಜನಗಳಿಗೆ ಅದನ್ನ ತಲುಪ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್, ನೀವು ನಿಮ್ಮ ಥ್ರೂ ನಮ್ಮ ಜನಗಳಿಗೆ ರೀಚ್ ಮಾಡಿಸ್ತಾ ಇರೋದ್ರಿಂದ. ಆ್ಯಂಡ್ ರಾಯಲ್ಲು ಅದು ಟೈಟಲ್ ಪ್ರಕಾರ ರಾಯಲ್ ಆಗಿದೆ ಸಿನಿಮಾ. ಸೊ ಇದಕ್ಕೆ ಏನೇನು ಸಪೋರ್ಟ್ ಬೇಕೆಲ್ಲ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವರು, ಬೋಗಣ್ಣ ಅವರು ಮಾಡಿದ್ದಾರೆ. ಆ್ಯಂಡ್ ನನ್ನ ತಾಂತ್ರಿಕ ಬಳಗನೂ ಫುಲ್ಲು ನನ್ನ ವಿಷನ್ಗೆ 100% ಎಫರ್ಟ್ ಹಾಕಿ ಅದ್ಭುತವಾಗಿ ಒಂದು ಸಿನಿಮಾನ ಔಟ್ಪುಟ್ ಕೊಡೋಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಇದ್ರ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ 2-3 ಸಾಂಗ್ ರಿಲೀಸ್ ಆಯಿತು ರಾಯಲ್ದು. ಒಂದು ನಾನೇ ಕೃಷ್ಣ ನಾನೇ ಶ್ಯಾಮ ಆ್ಯಂಡ್ ಟಾಂಗು ಆ್ಯಂಡ್ ಆಟಮ್ ಬಾಂಬು, ಮೂರಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಅದಕ್ಕೆ ತುಂಬ ಒಳ್ಳೆ ರಿಸೀವ್ ಮಾಡ್ಕೊಂಡು, ಅಂದರೆ ನಾವು ಸಿನಿಮಾ ಮಾಡೋದೇ ಜನಗಳಿಗೆ ರಿಸೀವ್ ಆಗಲಿ ಅಂತ. ಸೊ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಸಿಂಪ್ಟಮ್ ಇದ್ರ ಥ್ರೂ ಗೊತ್ತಾಯಿತು ನಮ್ಗೆ. ಯೂಶಲಿ ಸಿನಿಮಾ ಟೀಮ್ ಗೊತ್ತಾಗದೆ ನಾವು ಬಿಡೋ ಕಂಟೆಂಟ್ನ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಅವರು ಅದ್ಭುತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಸಿನಿಮಾನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಮ್ಮ ಸಿನಿಮಾಗೆ ಬಂದಾಗ ಅದು ಸಿಕ್ತು ಅಂದರೆ 100% ನಮ್ಮ ಸಿನಿಮಾನ ತುಂಬ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸ್ತಾರೆ. ಇನ್ನು ನೀವು ಹೇಳ್ತಾ ಇದ್ರಿ, ಸಿನಿಮಾ ಮುಹೂರ್ತದ ಸಂದರ್ಭದಲ್ಲಿ ತಾಯಿ ಬಂದಿದ್ರು, ಕ್ಲಾಪ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರು ಹೊಸ ಸಿನಿಮಾ ಬರ್ತಾ ಇದೆ ಅಂಡ್ ಹೊಸಬ್ರು ಆಕ್ಟರ್ಸ್ ಇದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೆಂಬಲವನ್ನ ನೀಡ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಬೆಂಬಲ ಸೂಚಿಸಿದ್ದಾರೆ, ಪ್ರಚಾರ ಕಾರ್ಯಗಳಿಗೆ ಏನಾದರೂ ಬರ್ತಾರಾ? ಸೊ ನೀವು ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂತಹ ಮಾಹಿತಿ ಇದೆ. ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈ ಸಿನಿಮಾಗೆ ನಮ್ಮಮ್ಮ ಮೂರ್ತು ಕ್ಲಾಪ್ ಮಾಡಿರೋದು, ಕ್ಲಾಪ್ಸ್ ಮಾಡಿಲ್ಲ. ಸಾರಿ. ಸೊ ನಮ್ಮಮ್ಮನೇ ಇದಕ್ಕೆ ಮುಹೂರ್ತ ಮಾಡಿದ್ರು. ಆದರೆ ಜಯಣ್ಣ ತುಂಬ ಇನ್ಸಿಸ್ಟ್ ಮಾಡೋದು, ಇಲ್ಲ ಅಮ್ಮನೇ ಕ್ಲಾಪ್ ಮಾಡಲಿ, ಅವ್ರ ಥ್ರೂನೇ ಪ್ರಾರಂಭ ಆಗಲಿ ಅಂತ. ಆ್ಯಂಡ್ ಅದರದ್ದು ಶಾರ್ಟು ಅಷ್ಟೇ ಸಿನಿಮಾಲಿ ಇಡಲೇಬೇಕು ಅಂತ ಜಯಣ್ಣನೂ ಕಂಡೀಷನ್ ಹಾಕಿ ಇಡ್ಸಿದ್ದಾರೆ ಸಿನಿಮಾಲೂ. ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ. ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ. ಸೊ ಅವ್ರ ಫೇವ್ರೆಟ್ ಪ್ಲೇಸು ಮೈಸೂರು, ಅಂದರೆ ಅಲ್ಲಿ ಅವರು. ದಿನಕರ್ ತೂಗುದೀಪ್ ಅವರು ಹೇಳ್ತಾ ಇದ್ರು, ನಾವು ಇವೆಂಟ್ಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಫಂಕ್ಷನ್ಸ್ಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ನಾನು ದರ್ಶನ್ ಚೆನ್ನಾಗಿಲ್ಲ ಅಂತಲ್ಲ, ನಾನು ದರ್ಶನ್ ಅವರ ಪ್ರೀತಿಯ ತಮ್ಮನೆ, ಬಾಡಿಗೆ ಮನೇಲಿ ಇರ್ಬೋದು, ಆದ್ರೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅಂತ ಅಲ್ಲ, ನಾನು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಅದರ ಜೊತೆಗೆ 7 ವರ್ಷಗಳ ಬಳಿಕ ರಾಯಲ್ ಆಗಿ ರಾಯಲ್ ಸಿನಿಮಾ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು, ಸದ್ದು ಸುದ್ದಿ ಮಾಡ್ತಾ ಇದೆ. ಸೊ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಒಂದಷ್ಟು ಸರ್. ರಾಯಲ್ January 24th ರಿಲೀಸ್ ಆಗ್ತಾ ಇದೆ. ನಿಮ್ಮ ಥ್ರೂ ನಾವು ಜನಗಳಿಗೆ ಅದನ್ನ ತಲುಪ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್, ನೀವು ನಿಮ್ಮ ಥ್ರೂ ನಮ್ಮ ಜನಗಳಿಗೆ ರೀಚ್ ಮಾಡಿಸ್ತಾ ಇರೋದ್ರಿಂದ. ಆ್ಯಂಡ್ ರಾಯಲ್ಲು ಅದು ಟೈಟಲ್ ಪ್ರಕಾರ ರಾಯಲ್ ಆಗಿದೆ ಸಿನಿಮಾ. ಸೊ ಇದಕ್ಕೆ ಏನೇನು ಸಪೋರ್ಟ್ ಬೇಕೆಲ್ಲ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವರು, ಬೋಗಣ್ಣ ಅವರು ಮಾಡಿದ್ದಾರೆ. ಆ್ಯಂಡ್ ನನ್ನ ತಾಂತ್ರಿಕ ಬಳಗನೂ ಫುಲ್ಲು ನನ್ನ ವಿಷನ್ಗೆ 100% ಎಫರ್ಟ್ ಹಾಕಿ ಅದ್ಭುತವಾಗಿ ಒಂದು ಸಿನಿಮಾನ ಔಟ್ಪುಟ್ ಕೊಡೋಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಇದ್ರ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ 2-3 ಸಾಂಗ್ ರಿಲೀಸ್ ಆಯಿತು ರಾಯಲ್ದು. ಒಂದು ನಾನೇ ಕೃಷ್ಣ ನಾನೇ ಶ್ಯಾಮ ಆ್ಯಂಡ್ ಟಾಂಗು ಆ್ಯಂಡ್ ಆಟಮ್ ಬಾಂಬು, ಮೂರಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಅದಕ್ಕೆ ತುಂಬ ಒಳ್ಳೆ ರಿಸೀವ್ ಮಾಡ್ಕೊಂಡು, ಅಂದರೆ ನಾವು ಸಿನಿಮಾ ಮಾಡೋದೇ ಜನಗಳಿಗೆ ರಿಸೀವ್ ಆಗಲಿ ಅಂತ. ಸೊ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಸಿಂಪ್ಟಮ್ ಇದ್ರ ಥ್ರೂ ಗೊತ್ತಾಯಿತು ನಮ್ಗೆ. ಯೂಶಲಿ ಸಿನಿಮಾ ಟೀಮ್ ಗೊತ್ತಾಗದೆ ನಾವು ಬಿಡೋ ಕಂಟೆಂಟ್ನ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಅವರು ಅದ್ಭುತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಸಿನಿಮಾನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಮ್ಮ ಸಿನಿಮಾಗೆ ಬಂದಾಗ ಅದು ಸಿಕ್ತು ಅಂದರೆ 100% ನಮ್ಮ ಸಿನಿಮಾನ ತುಂಬ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸ್ತಾರೆ. ಇನ್ನು ನೀವು ಹೇಳ್ತಾ ಇದ್ರಿ, ಸಿನಿಮಾ ಮುಹೂರ್ತದ ಸಂದರ್ಭದಲ್ಲಿ ತಾಯಿ ಬಂದಿದ್ರು, ಕ್ಲಾಪ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರು ಹೊಸ ಸಿನಿಮಾ ಬರ್ತಾ ಇದೆ ಅಂಡ್ ಹೊಸಬ್ರು ಆಕ್ಟರ್ಸ್ ಇದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೆಂಬಲವನ್ನ ನೀಡ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಬೆಂಬಲ ಸೂಚಿಸಿದ್ದಾರೆ, ಪ್ರಚಾರ ಕಾರ್ಯಗಳಿಗೆ ಏನಾದರೂ ಬರ್ತಾರಾ? ಸೊ ನೀವು ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂತಹ ಮಾಹಿತಿ ಇದೆ. ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈ ಸಿನಿಮಾಗೆ ನಮ್ಮಮ್ಮ ಮೂರ್ತು ಕ್ಲಾಪ್ ಮಾಡಿರೋದು, ಕ್ಲಾಪ್ಸ್ ಮಾಡಿಲ್ಲ.
ಸಾರಿ. ಸೊ ನಮ್ಮಮ್ಮನೇ ಇದಕ್ಕೆ ಮುಹೂರ್ತ ಮಾಡೋದು. ಆದರೆ ಜಯಣ್ಣ ತುಂಬ ಇನ್ಸಿಸ್ಟ್ ಮಾಡೋದು, ಇಲ್ಲ ಅಮ್ಮನೇ ಕ್ಲಾಪ್ ಮಾಡಲಿ, ಅವ್ರ ಥ್ರೂನೇ ಪ್ರಾರಂಭ ಆಗಲಿ ಅಂತ. ಆ್ಯಂಡ್ ಅದರದ್ದು ಶಾರ್ಟು ಅಷ್ಟೇ ಸಿನಿಮಾಲಿ ಇಡಲೇಬೇಕು ಅಂತ ಜಯಣ್ಣನೂ ಕಂಡೀಷನ್ ಹಾಕಿ ಇಡ್ಸಿದ್ದಾರೆ ಸಿನಿಮಾಲೂ. ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ. ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ. ಸೊ ಅವ್ರ ಫೇವ್ರೆಟ್ ಪ್ಲೇಸು ಮೈಸೂರು, ಅಂದರೆ ಅಲ್ಲಿ ಅವರು ದಿನಕರ್ ತೂಗುದೀಪ್ ಅವರು ಹೇಳ್ತಾ ಇದ್ರು, ನಾವು ಇವೆಂಟಿಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಫಂಕ್ಷನ್ಸಿಗೆ ಒಟ್ಟಿಗೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ನಾನು ದರ್ಶನ್ ಚೆನ್ನಾಗಿಲ್ಲ ಅಂತಲ್ಲ, ನಾನು ದರ್ಶನ್ ಅವರ ಪ್ರೀತಿಯ ತಮ್ಮನೆ, ಬಾಡಿಗೆ ಮನೇಲಿ ಇರ್ಬೋದು, ಆದ್ರೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅಂತ ಅಲ್ಲ, ನಾನು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಅದರ ಜೊತೆಗೆ 7 ವರ್ಷಗಳ ಬಳಿಕ ರಾಯಲ್ ಸಿನಿಮಾ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಯ್ತು, ಸದ್ದು ಸುದ್ದಿ ಮಾಡ್ತಾ ಇದೆ. ಸೊ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಒಂದಷ್ಟು ಸರ್. ರಾಯಲ್ January 24th ರಿಲೀಸ್ ಆಗ್ತಾ ಇದೆ. ನಿಮ್ಮ ಥ್ರೂ ನಾವು ಜನಗಳಿಗೆ ಅದನ್ನ ತಲುಪ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್, ನೀವು ನಿಮ್ಮ ಥ್ರೂ ನಮ್ಮ ಜನಗಳಿಗೆ ರೀಚ್ ಮಾಡಿಸ್ತಾ ಇರೋದ್ರಿಂದ. ಆ್ಯಂಡ್ ರಾಯಲ್ಲು ಅದು ಟೈಟಲ್ ಪ್ರಕಾರ ರಾಯಲ್ ಆಗಿದೆ ಸಿನಿಮಾ. ಸೊ ಇದಕ್ಕೆ ಏನೇನು ಸಪೋರ್ಟ್ ಬೇಕೆಲ್ಲ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವರು, ಬೋಗಣ್ಣ ಅವರು ಮಾಡಿದ್ದಾರೆ. ಆ್ಯಂಡ್ ನನ್ನ ತಾಂತ್ರಿಕ ಬಳಗನೂ ಫುಲ್ಲು ನನ್ನ ವಿಷನ್ಗೆ 100% ಎಫರ್ಟ್ ಹಾಕಿ ಅದ್ಭುತವಾದ ಒಂದು ಸಿನಿಮಾನ ಔಟ್ಪುಟ್ ಕೊಡೋಕ್ಕೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಇದ್ರ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ 3 ಸಾಂಗ್ ರಿಲೀಸ್ ಆಯಿತು ರಾಯಲ್ದು. ಒಂದು ನಾನೇ ಕೃಷ್ಣ ನಾನೇ ಶ್ಯಾಮ ಆ್ಯಂಡ್ ಟಾಂಗು ಟಾಂಗು ಆ್ಯಂಡ್ ಆಟಮ್ ಬಾಂಬು. 3ಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಅದಕ್ಕೆ ತುಂಬ ಒಳ್ಳೆ ರಿಸೀವ್ ಮಾಡ್ಕೊಂಡು, ಅಂದರೆ ನಾವು ಸಿನಿಮಾ ಮಾಡೋದೇ ಜನಗಳಿಗೆ ರಿಸೀವ್ ಆಗಲಿ ಅಂತ. ಸೊ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಸಿಮ್ಟಮ್ ಇದ್ರ ಥ್ರೂ ಗೊತ್ತಾಯಿತು ನಮ್ಗೆ. ಯೂಶ್ವಲಿ ಸಿನಿಮಾ ಟೀಮ್ ಗೊತ್ತಾಗದೆ ನಾವು ಬಿಡೋ ಕಂಟೆಂಟ್ನ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಅವರು ಅದ್ಭುತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮಗೊಂದು ಸೂಚನೆ ಕೊಟ್ಟಿದ್ದಾರೆ, ನಿಮ್ಮ ಸಿನಿಮಾನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಮ್ಮ ಸಿನಿಮಾಗೆ ಬಂದಾಗ ಅದು ಸಿಕ್ತು ಅಂದರೆ 100% ನಮ್ಮ ಸಿನಿಮಾನ ತುಂಬ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸ್ತಾರೆ. ಇನ್ನು ನೀವು ಹೇಳ್ತಾ ಇದ್ರಿ ಸಿನಿಮಾ ಮುಹೂರ್ತದ ಸಂದರ್ಭದಲ್ಲಿ ತಾಯಿ ಬಂದಿದ್ರು, ಕ್ಲಾಪ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ದರ್ಶನ್ ಅವರು ಹೊಸ ಸಿನಿಮಾ ಬರ್ತಾ ಇದೆ ಅಂಡ್ ಹೊಸಬ್ರು ಆಕ್ಟರ್ಸ್ ಇದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೆಂಬಲವನ್ನ ನೀಡ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಬೆಂಬಲ ಸೂಚಿಸಿದ್ದಾರೆ, ಪ್ರಚಾರ ಕಾರ್ಯಗಳಿಗೆ ಏನಾದರೂ ಬರ್ತಾರಾ? ಸೊ ನೀವು ಅವರು ಬೇಲ್ ಮೇಲೆ ಆಚೆ ಬಂದ ಮೇಲೆ ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದೀರಿ ಅನ್ನುವಂತಹ ಮಾಹಿತಿ ಇದೆ. ಸೊ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈ ಸಿನಿಮಾಗೆ ನಮ್ಮಮ್ಮ ಮುಹೂರ್ತದ ಕ್ಲಾಪ್ಸ್ ಮಾಡಿಲ್ಲ. ಸಾರಿ. ಸೊ ನಮ್ಮಮ್ಮನೇ ಇದಕ್ಕೆ ಮುಹೂರ್ತ ಮಾಡೋದು. ಆದರೆ ಜಯಣ್ಣ ತುಂಬ ಇನ್ಸಿಸ್ಟ್ ಮಾಡೋದು, ಇಲ್ಲ ಅಮ್ಮನೇ ಕ್ಲಾಪ್ ಮಾಡಲಿ, ಅವ್ರ ಥ್ರೂನೇ ಪ್ರಾರಂಭ ಆಗಲಿ ಅಂತ. ಆ್ಯಂಡ್ ಅದರದ್ದು ಶಾರ್ಟು ಅಷ್ಟೇ ಸಿನಿಮಾಲಿ ಇಡಲೇಬೇಕು ಅಂತ ಜಯಣ್ಣನೂ ಕಂಡೀಷನ್ ಹಾಕಿ ಇಡ್ಸಿದ್ದಾರೆ ಸಿನಿಮಾಲೂ. ಆ್ಯಂಡ್ ಈಗ ದರ್ಶನ್ ಅವರು ಬೇಲ್ ಮೇಲೆ ಬಂದ ಮೇಲಿಂದ ನಮಗೆ ಕೋರ್ಟಿಂದ ಪರ್ಮಿಷನ್ ಸಿಕ್ತು ಮೈಸೂರಿಗೆ ಹೋಗಿ ಅಂತ. ಆ್ಯಂಡ್ ದರ್ಶನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಇದೆಲ್ಲ ಇದರಿಂದ. ಸೊ ಅವ್ರ ಫೇವ್ರೆಟ್ ಪ್ಲೇಸು ಮೈಸೂರು, ಅಂದರೆ ಅಲ್ಲಿ ಅವರು